ಗುಡ್ ಮಾರ್ನಿಂಗ್. ನಾವು ವೆಸ್ಟರ್ನ್ ಘಾಟ್ಸ್ ಇದ್ದು ಆಲ್ಮೋಸ್ಟ್ ಒಂದು ಎತ್ತರದ ಪ್ರದೇಶದಲ್ಲಿ ಇದ್ದೀವಿ. ಏನಕ್ಕೆ ಇಲ್ಲಿ ಬಂದಿದ್ದೀವಿ, ಯಾವ ಬೈಕನ್ನು ಓಡಿಸ್ಕೊಂಡು ಬಂದಿದ್ದೀನಿ, ಅದರ ಬಗ್ಗೆ ಏನು ಟೆಸ್ಟ್ ಮಾಡ್ತಾ ಇದೆ ಮತ್ತು ಅದರ ಎಲ್ಲ ರಿವ್ಯೂ ಬಗ್ಗೆ ಇಲ್ಲಿ ಹೇಳೋಣ ಅಂತೇಳಿ ಆ್ಯಕ್ಚುಲಿ ಇಲ್ಲಿ ರೀಚ್ ಆಗಿದ್ದೀವಿ. ಇದೇ ಬೈಕ್ ಆಲ್ ದ ವೇ ಫ್ರಮ್ ಮಂಗಳೂರು. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದು ಆಲ್ಮೋಸ್ಟ್ ಎತ್ತರಕ್ಕೆ ಬಂದು ಇಲ್ಲಿ ನಿಂತಿದ್ದೀವಿ. ಇವಾಗ ಜಸ್ಟ್ ಸನ್ರೈಸ್ ಆಯಿತು. ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಮಂಗಳೂರಿಂದ ಆಲ್ ದ ವೇ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡ್ವಿ ಫಸ್ಟ್ ಈ ವೆಸ್ಟರ್ನ್ ಘಾಟ್ಸ್ ಕೆಳಗಡೆ ಮೊದಲು ಸುತ್ತಾಡಿ ಅದರಲ್ಲಿ ಆದಷ್ಟು ಎಲ್ಲ ಆಫ್ ರೋಡ್ ಟ್ರೈಲ್ಸ್ ಎಲ್ಲ ಮಾಡಿ ಅಲ್ಲಿಂದ ವೆಸ್ಟರ್ನ್ ಘಾಟ್ಸ್ ಮೇಲೆ ಬಂದು ಇನ್ನೂ ಕೆಲವು ಟ್ರೈಲ್ಸ್ ಮಾಡೋಣ ಅಂತ. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಚಾರ್ಮಾಡಿ ಹತ್ತೋಕೆ ಮುಂಚೆ ಒಂದು ಸ್ವಲ್ಪ ಆಫ್ ರೋಡ್ ಎಲ್ಲ ಹೋಗಿದ್ವಿ. ಅಲ್ಲೊಬ್ಬರು ಆನ್ ದ ವೇ ಒಬ್ಬರು ಸಿಕ್ಕಿದ್ರು, ಅವ್ರು ನಂಗೆ ಕೆಲವು ರೂಟೆಲ್ಲ ಸಜೆಸ್ಟ್ ಮಾಡಿದರು. ಅದು ಎಲ್ಲ ತುಂಬ ಟ್ರೈಲ್ಸ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಸ್ಪೆಷಲಿ ಅದೆಲ್ಲ ರೋಡಲ್ಲಿ ಅಂಥ ಬೈಕಲ್ಲಿ ಹೋಗ್ಬೋದು ಅಂತೇಳಿ. ಬೈಕ್ ಅದು ಹೋದ ನಂತರ ಅದು ಎಷ್ಟು ಈಸಿಯಾಗಿ ಹೋಗ್ತಾ ಇತ್ತು ಅಂತ ಹೇಳಿದರೆ, ನಾವು ಆ ಟ್ರೈಲ್ಸಲ್ಲೆಲ್ಲ ಫುಲ್ಲು ಆಲ್ಮೋಸ್ಟು ಎಲ್ಲ ಟ್ರೈಲ್ಸ್ ಫುಲ್ ಮುಗಿಸಿ ಒಂದು ರೌಂಡ್ ಹೊಡೆದು ಆಮೇಲೆ ಮೇಲೆ ಬಂದು ವೆಸ್ಟರ್ನ್ ಘಾಟ್ಸ್ ಮೇಲೆ ಹತ್ತಿದ ನಂತರ ಇನ್ನೊಂದು ಯಾವುದೋ ಟ್ರೈಲ್ಸ್ ನೋಡ್ಕೊಂಡು ಹೋಗಿ ಅದು ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು ಡೀಪ್ ಫಾರೆಸ್ಟ್ವರೆಗೆ ಹೋಗಿತ್ತು. ಅಲ್ಲೂ ಫುಲ್ಲು ಒಂದು ಒಳ್ಳೆ ಸನ್ಸೆಟ್ ಸಿಕ್ಕಿ ಅಲ್ಲೆಲ್ಲ ಒಳ್ಳೆ ಡ್ರೋನ್ ಶಾಟ್ ಎಲ್ಲ ಮಾಡಿ ಅಲ್ಲಿಂದ ಇಲ್ಲಿ ಈ ಕ್ಯಾಂಪ್ ಸ್ಪಾಟ್ ಬರೋಕ್ಕೆ ಒಂದು ರಾತ್ರಿ ಆಗಿತ್ತು. ಅಲ್ಲಿಂದ ಬಂದ ನಂತರ ಇಲ್ಲಿ ಫುಲ್ಲು ರೆಸ್ಟ್ ತಗೊಂಡು ಇವತ್ತು ಬೆಳಗ್ಗೆ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಆಫ್ ನಾವು ಅಲ್ಲಿಂದ ರೈಡ್ ಮಾಡ್ಕೊಂಡು ಬಂದಿರೋದು ಅದು ಹೇಗಿತ್ತು ಅದರ ಬಗ್ಗೆ ಮತ್ತು ಆ ಬೈಕ್ ಬಗ್ಗೆ ಒಂದು ಈ ವಿಡಿಯೋದಲ್ಲಿ ಅದರ ಆದಷ್ಟು ಅಂದರೆ ರಿವ್ಯೂ ಥರ. ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಹಾಯ್, ನನ್ನ ಹೆಸರು AnnyArun ಅಂತೇಳಿ. ಮೋಸ್ಟ್ ಆಫ್ ಯು ಅಂದರೆ ನನ್ನನ್ನು ಇಷ್ಟರೊಳಗೆ ಫಾಲೋ ಮಾಡಿರೋರಿಗೆಲ್ಲ ಆಲ್ಮೋಸ್ಟ್ ನಾನು ಯಾವ ಥರ ರೈಡ್ ಮಾಡ್ತೀನಿ. ಸೊ ಅದಕ್ಕೆ ಫಸ್ಟ್ ಈ ಆ್ಯಕ್ಚುಲಿ ಬೈಕ್ ರಿವ್ಯೂ ಮಾಡೋಕ್ಕೆ ಮುಂಚೆ ಐ ಡೋಂಟ್ ವಾಂಟ್ ಟು ನಿಮಗೆ ಯಾವ ಥರ ಅಂದರೆ ಒಂಥರ ಈ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಟೈಪ್ ಇದನ್ನು ನಾನು ರಿವ್ಯೂ ಮಾಡೋಕ್ಕೆ ಹೋಗಲ್ಲ. ಲೈಕ್ ನಾಟ್ ವಿತ್ ದ ನಂಬರ್ಸ್ ಅದು ಇದೆಲ್ಲ. ಯಾಕಂತ ಹೇಳಿದರೆ ದ ಪೀಪಲ್ ನನ್ನ ಇಷ್ಟರೊಳಗೆ ಫಾಲೋ ಮಾಡಿರೋರಿಗೆಲ್ಲ ಗೊತ್ತು. ಲೈಕ್ ಐ ಆಮ್ ನಾಟ್ ರಿಯಲಿ ಲೈಕ್ ಆಫ್ ರೋಡ್ ರೈಡಿಂಗ್ ರ್ಯಾಲಿ ಎಕ್ಸ್ಪರ್ಟ್ ಥರ ಎಲ್ಲ ಏನೂ ಅಲ್ಲ. ಬಟ್ ಓನ್ಲಿ ಎಕ್ಸ್ಪೀರಿಯನ್ಸ್ ನನಗಿರೋದು ಆಲ್ಮೋಸ್ಟ್ ಲೈಕ್ ಒಂಥರ ಎಕ್ಸ್ಟೆನ್ಸಿವ್ ಎಕ್ಸ್ಪೀರಿಯನ್ಸ್ ಆಫ್ ಅಡ್ವೆಂಚರ್ ರೈಡಿಂಗ್ ವಿತ್ ದ ಅಡ್ವೆಂಚರ್ ಬೈಕ್ಸ್ ಆಸ್ ವೆಲ್ ಆ್ಯಸ್. ಅಂದರೆ ಮೊದಲು ಆಲ್ಮೋಸ್ಟ್ ಡ್ಯೂಕಲ್ಲೆಲ್ಲ ಓಡಿಸೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಈ ಥರ ಎಲ್ಲಾರು ಒಂಥರ ಅಡ್ವೆಂಚರ್ ಹುಡ್ಕೊಂಡು ಹೋಗಿರೋದೇ ಜಾಸ್ತಿ. ಮೋಸ್ಟ್ಲಿ ನಮ್ಮ ಚಾನೆಲ್ ನೀವು ಹೋದರೆ ನಿಮ್ಗೆ ಅದು ಮೋಸ್ಟ್ಲಿ ಗೊತ್ತಾಗುತ್ತೆ. ಲೈಕ್ ಎಷ್ಟು ಒಂಥರ ಯಾವುದೆಲ್ಲ ಆಫ್ ರೋಡ್ ಅದು ಇದೆಲ್ಲ ಹುಡ್ಕೊಂಡು ಹೋಗ್ತಿದ್ವಿ. ಅದನ್ನ ಇಟ್ಕೊಂಡು ನಾನು ಅದರ ಮೇಲೆ ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ Xpulse 200 4V ನನಗೆ ಹೇಗೆ ಇಷ್ಟ ಆಯಿತು, ನನ್ನ ವರ್ಡಿಕ್ಟ್ ಏನು ಅಂತೇಳಿ ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಸ್ವಲ್ಪ ನನ್ನ ಇದರ ಒಪಿನಿಯನ್ ಪ್ರಕಾರ ಹೇಳ್ತೀನಿ. ದ ಫಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಬೈಕ್ ಬಂದು ಸೊ ಏನಾಗಿತ್ತು ಅಂದರೆ ದ Xpulse 200 ಅರ್ಲಿಯರ್ ರಿಲೀಸ್. ಇವಾಗ ಇದು ಬಂದಿರೋದು ಇದು 4V. ಮುಂಚೆ ಇದ್ದಿದ್ದು ಅದು ಇಂಜಿನ್ ವಿತ್ 2 ವಾಲ್ವ್. ಇವಾಗ ಬಂದಿರೋದು 4 ವಾಲ್ವ್. ಅದು ಏನಾಗುತ್ತೆ ಅಂತ ಹೇಳಿದರೆ ಅಂದರೆ ನಿಮಗೆ 4 ವಾಲ್ವ್ ಇರೋದಕ್ಕೆ ಇಟ್ ವಿಲ್ ಹೆಲ್ಪ್ ವಿತ್ ನಿಮಗೆ ಏರ್ ಇಂಟೇಕ್ ಮತ್ತು ಎಕ್ಸಾಸ್ಟ್ ಮೇಲೆ ಹೆಲ್ಪ್ ಆಗಿ. ಸೊ ನಿಮಗೂ ಟಾರ್ಕ್ ಮತ್ತು ಇದರ ಪವರ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗಿದೆ. ಸೊ ಇಂಜಿನ್ ಬಂದು 200cc BS6 ಆಯಿಲ್ ಕೂಲ್ಡ್ 4 ವಾಲ್ವ್ FI ಇಂಜಿನ್. 4 ವಾಲ್ವ್ ಇರೋದಕ್ಕೆ 6% ಪವರ್ ಇನ್ಕ್ರೀಸ್ ಆಗುತ್ತೆ ಮತ್ತು 5% ಟಾರ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಿನ್ನೆ ಆ್ಯಕ್ಚುಲಿ ರೈಡ್ ಮಾಡುವಾಗ ಕಂಪೇರ್ ಟು ದ Xpulse ಇದು ಆ್ಯಕ್ಚುಲಿ ಅದೆಷ್ಟು ಚೆನ್ನಾಗಿ ನಿಮಗೆ ಅಂದರೆ ಒಂದ್ಸಲ ಹಾಡ್ಕೊಂಡು ಹೋಗುತ್ತೆ. ಈವನ್ ನಾನು ಹೇಳ್ತಾ ಇದ್ದೆ ಲೈಕ್ ಲಾಸ್ಟ್ ಇದರಲ್ಲಿ ಅಡ್ವೆಂಚರ್ ಅಟ್ಲೀಸ್ಟ್ ನನಗೊಂದು ಈ ಥರ ಲೋಕಲ್ ಟ್ರೈಲ್ಸ್ ಎಲ್ಲ ಮಾಡೋಕ್ಕೆ ನಾನು ಒಂದು Xpulse ತಗೊಳ್ಳೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಐ ಜಸ್ಟ್ ಆಸ್ಟ್ ಲೈಕ್ ನಂದು Xpulse ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಶ್ರೇಯಸ್ ಮತ್ತು ಸುಮಂತ್ರ ಎಲ್ಲ. ಸುಮ್ಮನೆ ಜಸ್ಟ್ ಒಂದು ಸಜೆಷನ್ಗೆ ಕೇಳಿದೆ ಹೇಗಿದೆ ಅಂತ. ಬಟ್ ಅವರೆಲ್ಲ ಡೈರೆಕ್ಟಾಗಿ ಹೇಳಿದರು ಡೋಂಟ್ ಗೋ ಫಾರ್ ದ ಓಲ್ಡ್ ಒನ್. ಇವಾಗ ಬಂದಿರೋದು ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಡೆಫಿನೆಟ್ಲಿ ವರ್ತ್ ಅಪ್ಗ್ರೇಡ್. ಈವನ್ ನಿನ್ನೆ ಆ್ಯಕ್ಚುಲಿ ರೈಡ್ ಮಾಡ್ತಾ ಇರುವಾಗ ನಿಮಗೆ ಪವರ್ ಎಲ್ಲ ಎಷ್ಟು ಒಂಥರ ಸ್ಮೂತ್ ಇದೆ. ದರ್ ಇಸ್ ಆಲ್ಮೋಸ್ಟ್ ಲೈಕ್ ನೋ ವೈಬ್ರೇಷನ್ ಅಟ್ ದ ಈವನ್ ಅಂದರೆ ಒಂಥರ ಟಾಪ್ ಎಂಡಲ್ಲಿ ಕೂಡ ನಿಮಗೆ ಎಲ್ಲೂ ವೈಬ್ರೇಷನ್ ಫೀಲ್ ಆಗಿಲ್ಲ. ಒಂದು ಹೈವೇಲಿ ಜಾಸ್ತಿ ನಮಗೆ ಹೈವೇ ಸಿಕ್ಕಿರಲಿಲ್ಲ ನಿನ್ನೆ. ಆಲ್ಮೋಸ್ಟ್ ಒಂದು ಸಲ ಎಲ್ಲ 100+ ಹೋಗೋಕ್ಕೆ ಸಿಕ್ತು ಅಷ್ಟೇ. ಅದರಲ್ಲೂ ಎಲ್ಲೂ ಆ್ಯಕ್ಚುಲಿ ಒಂಥರ ಗಾಡಿ ಸಕ್ಕ ಸ್ಮೂತಲ್ಲಿ ಹೋಗ್ತಾಯಿತ್ತು. ಪ್ಲಸ್ ಈವನ್ ನಮ್ಮದು ಇನಿಷಿಯಲ್ ಕೂಡ ನನಗೆ ಒಂಥರ ಆಲ್ಮೋಸ್ಟ್ ಒಂಥರ ಹಾರ್ಕೊಂಡು ಹೋಗ್ತಾ ಇದೆ ಈ ಫಸ್ಟ್ ಇನಿಷಿಯಲ್ 2 ಗೇರ್ಸಲ್ಲೆಲ್ಲ. ಇದರಲ್ಲಿ ನಿಮಗೆ ಆ 4 ವಾಲ್ವ್ ಇರೋದಕ್ಕೆ ಆಲ್ಮೋಸ್ಟ್ ಮಿಡ್ ರೇಂಜ್ ಮತ್ತು ಟಾಪ್ ಎಂಡ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಅಲಾಂಗ್ ವಿತ್ ದ್ಯಾಟ್ ನಿಮ್ಮದು ಈವನ್
ಎಕಾನಮಿ ಕೂಡ ಆ್ಯಕ್ಚುಲಿ ತುಂಬ ಇಂಪ್ರೂವ್ ಆಗಿದೆ. ನಾವು ನಿನ್ನೆ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಮಾಡಿ ಅಲ್ಲಿಂದ ಹೊರಟಿದ್ವಿ. ಇವಾಗಲೂ ಐ ಥಿಂಕ್ ಓನ್ಲಿ 1 ಬಾರ್ ಏನೋ ಕಡಿಮೆ ಆಗಿತ್ತು ನಿನ್ನೆ ಬರುವಾಗ. ಸೊ ಆರಾಮ್ಸೆ ಐ ಥಿಂಕ್ ವಾಪಸ್ ಹೋಗೋವರೆಗೂ ನೀಡ್ ಟು ಫುಲ್ ಟ್ಯಾಂಕ್. ಐ ಥಿಂಕ್ ಅರೌಂಡ್ 150 ಕಿಲೋಮೀಟರ್ ಮಾಡಿದ್ವಾ ನಿನ್ನೆ? 136 140 ಅರೌಂಡ್ 130-140 ಕಿಲೋಮೀಟರ್ಸ್ ಮಾಡಿದ್ವಿ ನಿನ್ನೆ. ಟೈರ್ ಆ್ಯಕ್ಚುಲಿ ನಿಮಗೆ ರೇರಲ್ಲಿ 18 ಬರುತ್ತೆ, ಫ್ರಂಟಲ್ಲಿ 21. ಅಗೇನ್ ನೀವು ಕಂಪೇರ್ ಮಾಡಿದರೆ ಹಿಮಾಲಯಲ್ಲಿ 21 ಬರುತ್ತೆ, ಬಟ್ 390 ಅಡ್ವೆಂಚರಲ್ಲಿ 19 ಬರೋದು. ಸೊ ಇದು 21 ಏನಕ್ಕೆ ಅಂತ ಹೇಳಿದ್ರೆ ವಿತ್ ಸ್ಪೋಕ್ಸ್ ಬೇರೆ ನಿಮಗೆ ಎಸ್ಪೆಷಲಿ ಆಫ್ ರೋಡ್ಸಲ್ಲೆಲ್ಲ ಹೇಗಂತ ಹೇಳಿದರೆ ಒಂಥರ ನೀವು ಹೊಡ್ಕೊಂಡು ಹೋಗ್ತಾ ಇರ್ತೀರ. ಸೊ ಸ್ಪೋಕ್ಸ್ ವಿಲ್ ಗಿವ್ ಯು ನಿಮಗೆ ಒಂಥರ ಬೆಟರ್ ಇದು. ಪ್ಲಸ್ ನಿಮಗೆ ಈ 21 ಇರೋದಕ್ಕೆ ಅದ್ರ ಕರ್ವೇಚರ್ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ದು ಈ ಚಿಕ್ಕ ಪಾಟೋಲ್ ಅದು ಇದೆಲ್ಲ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ನಾನು ನಿನ್ನೆ ಈವನ್ ರೈಡ್ ಮಾಡ್ತಾ ಇರುವಾಗ ಕೆಲವೆಲ್ಲ ಆಫ್ ರೋಡಲ್ಲಿ ಯೂಶ್ವಲಿ ಐ ವುಡ್ ಸ್ಟ್ಯಾಂಡ್ ಇದರಲ್ಲಿ 390 ಅಡ್ವೆಂಚರಲ್ಲಿ ನಿಂತ್ಕೋತಾ ಇದೆ. ಸೊ ನಿನ್ನೆ ಸುಮ್ಮನೆ ಕೆಲವೆಲ್ಲ ಆಫ್ ರೋಡಲ್ಲಿ ನಿಂತ್ಕೊಂಡೇ ಇಲ್ಲ, ಹಾಗೆ ಆಲ್ಮೋಸ್ಟ್ ಕೂತ್ಕೊಂಡು ನೋಡ್ತಾ ಇದೆ, ಎಲ್ಲೂ ಹೊಡಿತಾನೆ ಇಲ್ಲ, ಆರಾಮ್ಸೆ ಹೋಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಫಾರ್ ಪೀಪಲ್ ಇನ್ ಬ್ಯಾಂಗ್ಳೂರು ನಿಮಗೆ ಗ್ಯಾರಂಟಿ ಈ ಥರ ಬೈಕ್ ಬೇಕೇ ಬೇಕು ಬ್ಯಾಂಗ್ಳೂರು ರೋಡ್ಗೋಸ್ಕರ. ಅಟ್ಲೀಸ್ಟ್ ಲೇಯಲ್ಲಿ ಕೂಡ ಅಷ್ಟು ಆಫ್ ರೋಡ್ ಸಿಗಲ್ವೇನೋ, ಬಟ್ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ. ಇವಾಗ ಬಂದಿರೋದು ಎಕ್ಸ್ಪಲ್ಸ್ 4Vಯಲ್ಲಿ ನಿಮಗೆ 3 ಕಲರ್ ಬರುತ್ತೆ. ಒಂದು ಬ್ಲೂ ಬರುತ್ತೆ, ರೆಡ್ ಬರುತ್ತೆ, ಇನ್ನೊಂದು ವೈಟ್ ಬರುತ್ತೆ. ಆ್ಯಕ್ಚುಲಿ ಐ ಯೂಶ್ವಲಿ ಯಾವಾಗಲೂ ವೈಟ್ ಹೋಗ್ತೀನಿ. ಈವನ್ ಐ ಲೈಕ್ ದ ವೈಟ್ ಆಫ್ ಎಕ್ಸ್ಪಲ್ಸ್, ಬಟ್ ನನಗೆ ಈ ಕಲರ್ ಕೂಡ ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು. ಇದೊಂಥರ ಸಖತ್ ಚೆನ್ನಾಗಿದೆ. ಪ್ರಾಬ್ಲಿ ರೆಡ್ ನಂದು ಅಷ್ಟು ಇಷ್ಟ ಇಲ್ವೇನೋ, ಬಟ್ ಬ್ಲೂ ಇಸ್ ರಿಯಲಿ ನೈಸ್. ಒಂಥರ ಒಳ್ಳೆ ಕಲರ್ ಮಿಕ್ಸ್ ಮಾಡಿದ್ದಾರೆ, ಬ್ಲ್ಯಾಕ್ ಮತ್ತು ಬ್ಲೂ. ಯೂಶ್ವಲಿ ಈ ಅಡ್ವೆಂಚರ್ ರೈಡ್ ಮಾಡೋವಾಗೆಲ್ಲ ಎಸ್ಪೆಷಲಿ ನಿಮ್ಮ ಆಫ್ ರೋಡೆಲ್ಲ ಯು ಹ್ಯಾವ್ ಟು ಬಿ ಇನ್ ದ ಫ್ರಂಟ್. ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಫ್ರಂಟನ್ನು ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ತಾ ಇದ್ದರೆ ರೇರ್ ಸ್ಲಿಪ್ ಆ್ಯಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಫ್ರಂಟಲ್ಲಿ ನೀವು ಕ್ಲಚ್ ಮಾಡ್ಕೊಂಡು ಇದನ್ನು ಕೂತ್ರೆ ಯು ವಿಲ್ ಮ್ಯಾನೇಜ್ ದ ಬೈಕ್ ವೆಲ್ ಅಂತೇಳಿ. ಐ ಮೀನ್ ನಾನು ಇನ್ನೂ ಕಲಿತಾ ಇದ್ದೀನಿ, ಬಟ್ ದ್ಯಾಟ್ ಈಸ್ ಹೌ ನಾನು ಯೂಶ್ವಲಿ ಯಾರ್ದೆಲ್ಲ ಈವನ್ ಕ್ಲಾಸ್ ಆಫ್ ರೋಡ್ ಕ್ಲಾಸ್ ಎಲ್ಲ ಹೋಗಿದೆ, ದ ಫಸ್ಟ್ ಥಿಂಗ್ ವಾಟ್ ದೇ ಸೇ ಇಸ್ ಅದು. ಸೊ ಏನಾಗುತ್ತೆ ನಿಮಗೆ ಇದು ಈ ಫುಟ್ ಬ್ಯಾಗ್ ಇಲ್ಲೆಲ್ಲ ಕೊಟ್ಟು ನಿಮಗೆ ಕರೆಕ್ಟಾಗಿ ಇದನ್ನು ಕ್ಲಚ್ ಮಾಡಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ರೆ ಆಯಿತು. ಅಕಾರ್ಡಿಂಗ್ ಟು ದ ಎಕ್ಸ್ಪರ್ಟ್ಸ್ ಯಾರೆಲ್ಲ ನಾನು ಮಾತಾಡಿರೋ ಎಲ್ಲ ದೇ ರಿಯಲಿ ಲೈಕ್ ದಿಸ್ ಈ ಅಡ್ವೆಂಚರ್ ಪೊಸಿಷನ್ ಮತ್ತು ಇದರ ಚಾಸಿ ಎಲ್ಲ ಸಖತ್ ಚೆನ್ನಾಗಿದೆ. ಇದರಲ್ಲಿ ಫುಟ್ ಬ್ಯಾಗ್ಸ್ ಬಂದು ಟೂತ್ ಬ್ರೇಕ್ ಪೆಡಲ್ ಬರುತ್ತೆ. ಯೂಶ್ವಲಿ ನೀವು ಸ್ಲಶಲ್ಲೆಲ್ಲ ರೈಡ್ ಮಾಡ್ತಾ ಇರುವಾಗ ಶೂಸ್ ಎಲ್ಲ ಫುಲ್ ಸ್ಲಶ್ ಆದರೆ ಆ್ಯಂಡ್ ಸ್ಪೆಷಲಿ ನೀವು ಆಫ್ ರೋಡ್ ರೈಡ್ ಮಾಡ್ತಿರುವಾಗ ನಿಂತ್ಕೊಂಡೆಲ್ಲ ರೈಡ್ ಮಾಡುವಾಗ ಐ ಮೀನ್ ಕೂತಾಗಲೇ ಕೆಲವು ಸಲ ಐ ಥಿಂಕ್ ಪ್ರಾಬ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸ್ಲಶಲ್ಲಿಟ್ಟು ಕಾಲಿಟ್ಟಾಗ ಫುಲ್ ಜಾರ್ತಾ ಇರುತ್ತೆ. ಅದು ಎಲ್ಲಿಯಾದರೂ ನೀವು ನಿಂತ್ಕೊಂಡು ರೈಡ್ ಮಾಡ್ತಾಗ ಜಾರಿದ್ರೆ ಆಯಿತು, ಇದು ಅಪ್ಪಚ್ಚ ಆಗುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಸಸ್ಪೆನ್ಷನ್ ಇದು ಒನ್ ಆಫ್ ದ ಲೈಕ್ ಮೇಯ್ನ್ ಅಡ್ವೆಂಚರ್ ಆಸ್ಪೆಕ್ಟ್. 390ಅಲ್ಲಿ ಐ ಮೀನ್ ಫ್ರಂಟ್ ಚೆನ್ನಾಗಿದೆ, ಬಟ್ ರೇರ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆ ಥರ ಎಲ್ಲ ಆಗಿತ್ತು. ಬಟ್ ಇದರಲ್ಲಿ ನಾನು ರೈಡ್ ಮಾಡಿರ್ಬೇಕಾದ್ರೆ ಈ ಬೈಕಲ್ಲಿ ಲೈಕ್ ಫ್ರಂಟ್ ಮತ್ತು ರೇರ್ ಸಸ್ಪೆನ್ಷನ್ ಎರಡು ಲೈಕ್ ಸಖತ್ ಚೆನ್ನಾಗಿದೆ. ದ ರೇರ್ ಮೋನೋ ಸಸ್ಪೆನ್ಷನ್ ಬಂದು ಆಲ್ಮೋಸ್ಟ್ ಲೈಕ್ 10 ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ರ್ಯಾಲಿ ಕಿಟ್ ಕೊಟ್ಟರೆ ನಿಮಗೆ ಈವನ್ ಅಡ್ಜಸ್ಟೇಬಲ್ ಇದು ಕೊಡ್ತಾರೆ ಫ್ರಂಟ್ ಸಸ್ಪೆನ್ಷನ್. ಅದೇ ನಾರ್ಮಲ್ ಇಲ್ಲ ಅಂದರೆ ನಿಮಗೆ ನಾರ್ಮಲ್ ಸಸ್ಪೆನ್ಷನ್ ಇರುತ್ತೆ, ಅದು ಸಖತ್ ಚೆನ್ನಾಗಿದೆ. 190 mm ಟ್ರಾವೆಲ್ ಇದೆ ಫ್ರಂಟಲ್ಲಿ, ರೇರಲ್ಲಿ ಆಲ್ಮೋಸ್ಟ್ 170 mm. ಅದೇ ನೀವು ರ್ಯಾಲಿ ಕಿಟ್ ಹಾಕ್ಸ್ಕೊಂಡ್ರೆ ದ್ಯಾಟ್ ವಿಲ್ ಅಗೈನ್ ಇನ್ಕ್ರೀಸ್ ಒಂದು ಆಲ್ಮೋಸ್ಟ್ 220 ಮತ್ತು 250ವರೆಗೆ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ದ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಆಲ್ಮೋಸ್ಟ್ 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಐ ಮೀನ್ ಅಗೇನ್ ದಟ್ಸ್ ಆಲ್ ನಂಬರ್ಸ್. ನಾನು ಆ್ಯಕ್ಚುಲಿ ನಿನ್ನೆ ರೈಡ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಅಂತ ಹೇಳಿದರೆ ಇಲ್ಲ ಲಾಸ್ಟ್ ಒಂದೊಂದು ಕಡೆ ಫೋಟೋ ತೆಗೆಯೋಲ್ಲ ಆಲ್ಮೋಸ್ಟ್ ಒಂದು ದೊಡ್ಡ ಕಲ್ಲಿನ ಕೆಳಗಡೆ ಎಲ್ಲ ಇಳಿಸಿದ್ವಿ. ಒಂದು ಕಡೆ ಆಲ್ಮೋಸ್ಟ್ ನೀವು ಮೋಸ್ಟ್ ನೋಡ್ಬೋದು, ಒಂದು ಫುಲ್ ಪೊದೆ ಎಲ್ಲ ಇದ್ದು ಒಂದು ಕಂದಕ್ಕಾಗಿತ್ತು ನೀರು. ನಾನು ರೋಡ್ ಈ ಕಡೆ ತಗೊಳ್ಳೋದು ಈ ಕಡೆಯಿಂದ ಬಂದೆ, ಅದು ಫುಲ್ ಒಂದು ಡೌನ್ ಇತ್ತು, ಎಲ್ಲೂ ಗಾಡಿ ಎಲ್ಲೂ ಕೆಳಗಡೆ ತಾಗೇ ಇಲ್ಲ. ಸೊ 4Vಯಲ್ಲಿ ಇನ್ನೊಂದೇನು ಅಂತ ಹೇಳಿದರೆ ನಿಮಗೆ ಆಯಿಲ್ ಕೂಲರ್ ಬರುತ್ತೆ ಎದುರುಗಡೆ. ಸೊ ಇಂಜಿನ್ ತುಂಬ ಓವರ್ ಹೀಟ್ ಆದರೆ ಅದರಿಂದ ನಿಮಗೆ ಇಂಜಿನ್ ಸ್ವಲ್ಪ ಕೂಲ್ ಆಗುತ್ತೆ. ಅದು LCD ಡಿಸ್ಪ್ಲೇ ಬಂದು ನಿಮಗೆ ನಾರ್ಮಲ್ ಇದೆಲ್ಲ ಗೇರ್ ಇಂಡಿಕೇಟರ್ ಎಲ್ಲ ಮಾಡುತ್ತೆ, ಯಾವ ಗೇರಲ್ಲಿ ಇದೆಯಾ ಅದೆಲ್ಲ. ಆ್ಯಂಡ್ ಎಸ್ಪೆಷಲಿ ಲೈಕ್ ನಿಮಗೂ ನಾನು ಥರ ಎಲ್ಲಾರು ಐಫೋನ್ ತಗೊಂಡು ಸಿಕ್ಕಿದ್ದಿದ್ರೆ ನಿಮಗೆ ಫೋನ್ ಎಲ್ಲಾರು ಮೌಂಟ್ ಮಾಡೋ ಥರ ಇಲ್ಲ ಅಂತ ಆದರೆ ದೆನ್ ಏನು ಮಾಡ್ಬೋದು, ಇದರಲ್ಲಿ ಈವನ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಎಲ್ಲ ತೋರಿಸುತ್ತೆ. ಸೊ ಫ್ರಂಟಲ್ಲಿ ಬಂದು ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ, ರೇರಲ್ಲಿ ಬರೋಲ್ಲ. ನೀವು ಯೂಶ್ವಲಿ ನಿಮಗೆ ಆಫ್ ರೋಡ್ ರೈಡ್ ಮಾಡೋರಿಗೆಲ್ಲ ತುಂಬ ಗೊತ್ತಿರುತ್ತೆ. ಈವನ್ ದ ಹೈ ಎಂಡ್ ಬೈಕ್ಸಲ್ಲಿ ಹೇಗಂತ ಹೇಳಿದರೆ
ಎರಡು ABS ಕೊಟ್ಟರು ನಿಮಗೆ ಆ್ಯಕ್ಚುಲ್ ಆಫ್ ರೋಡ್ ಮಾಡೋಕ್ಕೆ ಯೂಸ್ ಮಾಡುವಾಗ ನೀವು ರೇರ್ ಆ್ಯಂಡ್ ಆಫ್ ರೋಡ್ ಯಾವಾಗಲೂ ABS ಅನ್ನು ಆಫ್ ಮಾಡಬೇಕು. ಯಾಕಂತ ಹೇಳಿದರೆ ದ ರೈಡ್ ಹೇಗಿರುತ್ತೆ ಅಂದರೆ ಯೂಶ್ವಲಿ ನಿಮಗೆ ರೇರ್ ಸ್ಲಿಪ್ ಆ್ಯಂಡ್ ಸ್ಲೈಡ್ ಆಗ್ತಾನೆ ಇರಬೇಕು. ಅದಕ್ಕೆ ಅದನ್ನು ಕೆಲವು ಕಡೆ ಎಲ್ಲ ಪರ್ಪಸ್ಫುಲಿ ಸ್ಲಿಪ್ ಆದ್ರೇ ನಿಮಗೆ ಆ ಟರ್ನ್ ತಗೊಳ್ಳೋಕ್ಕೆ ಕಾರ್ನರ್ ತಗೊಳ್ಳೋಕ್ಕೆಲ್ಲ ಆಗುತ್ತೆ. ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈ ಮೆಟಲ್ ಡಿಸ್ಕ್ ಅಂತ ಬರುತ್ತೆ, ಅದು ಈ ಚಿಕ್ಕ ಗ್ರೂವ್ ಎಲ್ಲ ಇರೋದ್ರಿಂದ ನಿಮಗೆ ಇದು ಕ್ಯಾಲಿಫರ್ ಇದು ಓವರ್ ಹಿಟ್ ಆಗೋದು ಆ್ಯಕ್ಚುಲಿ ಪ್ರಿವೆಂಟ್ ಆಗುತ್ತೆ. ಹೆಡ್ಲೈಟ್ ಬಂದು ಆಲ್ಮೋಸ್ಟ್ 21% ಬ್ರೈಟರ್ ಇದೆ ಕಂಪೇರ್ ಟು ದ ಪ್ರೀವಿಯಸ್ ಒನ್. ದ ಮೇಯ್ನ್ ಆ್ಯಕ್ಚುಲಿ ಒನ್ ಆಫ್ ದ ಅಡ್ವೆಂಚರ್ ಆಸ್ಪೆಕ್ಟ್ ನಾನು ಆಗ ಹೇಳಿದಾಗೆ ಹೈಟ್ ಮತ್ತು ವೆಯ್ಟ್ ಇದ್ರ ಡಿಸೈನ್ ನೋಡಿರ್ಬೋದು ನೀವು ಎಷ್ಟು ಸ್ಲೀಕ್ ಇದೆ ಅಂದರೆ ಆಲ್ಮೋಸ್ಟ್ ಹಿಂದ್ಗಡೆ ನೋಡಿದ್ರೆ ಆಲ್ಮೋಸ್ಟ್ ಇಷ್ಟು ಸಪೂರ ಕಾಣುತ್ತೆ. ಆ್ಯಂಡ್ ಅದಕ್ಕೆ ಇದು ಎಷ್ಟು ಆದಷ್ಟು ಲೈಟ್ ವೆಯ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಲೈಟ್ ವೆಯ್ಟ್ ಮಾಡಿದ್ದಾರೆ. ಒನ್ ಆಫ್ ದ ಥಿಂಗ್ ನಾನು ನೋಟಿಸ್ ಮಾಡಿದ್ದೆ ಎಕ್ಸ್ಪಲ್ಸಲ್ಲಿ ಏನಂತ ಹೇಳಿದರೆ, ಈ ಬೈಕನ್ನು ಈವನ್ 1000cc ಅಥವಾ ಅದಕ್ಕಿಂತ ಜಾಸ್ತಿ ಬೈಕ್ ರೈಡ್ ಮಾಡೋರು ಅಂದರೆ ಆ ಥರ ರೈಡ್ ಮಾಡೋರು ಕೂಡ ಈ ಬೈಕ್ ಆ್ಯಕ್ಚುಲಿ ಫಿಟ್ಸ್ ಫಾರ್ ಎವ್ರಿ ಒನ್. ನೀವು ಸಂಬಡಿ ಹೂ ಇಸ್ ಲೈಕ್ ಜಸ್ಟ್ ಸ್ಟಾರ್ಟಿಂಗಲ್ಲಿ ರೈಡ್ ಇವಾಗ ಕಲಿಬೇಕಂತ ಇದ್ದಾರೆ ಅಂತ ಇಟ್ಕೊಳ್ಳಿ, 200cc ಇದು ನಿಮಗೆ ಪರ್ಫೆಕ್ಟ್ ಫಾರ್ ಸಮ್ಮನ್ ಇವಾಗ ಸ್ಟಾರ್ಟ್ ಮಾಡಿರೋರಿಗೆ, ಆರ್ ಸಮ್ಮನ್ ಹೂ ಇಸ್ ಆಲ್ರೆಡಿ ಹ್ಯಾಸ್ ಅ 1000cc ಬೈಕ್ ಅಂತ ಇದ್ದರೂ ಫಾರ್ ದೆಮ್ ಟು ಆ್ಯಕ್ಚುಲಿ ಲರ್ನ್ ದ್ಯಾಟ್ ಅಡ್ವೆಂಚರ್ ಬೈಕ್ ಇದು ಆಸ್ಪೆಕ್ಟ್ಸ್ಗೆಲ್ಲ ಇಸ್ ಇಸ್ ಲೈಕ್ ದ ಬೆಸ್ಟ್ ಆಫ್ ರೋಡ್. ನಿಮ್ಗೆ ಒಂಥರ ಇದನ್ನು ಹೆಂಗೆ ಬೇಕಾದ್ರೂ ಥ್ರಾಶ್ ಮಾಡ್ಕೊಂಡು ಹೋಗ್ಬೋದು. ದೊಡ್ಡ ದೊಡ್ಡ ಬೈಕೆಲ್ಲ ಇದ್ದಾರೆ, ಅವರೊಂದು ಈ ಥರ ಆ್ಯಕ್ಚುಲಿ ಒಂದು ಚಿಕ್ಕ ಬೈಕ್ ಕೂಡ ಇಟ್ಕೊಂಡೇ ಇರ್ತಾರೆ. ಒಂಥರ ನಿಮಗೆಲ್ಲ ಆಫ್ ರೋಡ್ ಇದನ್ನೆಲ್ಲ ಐ ಆಮ್ ಆಲ್ಸೋ ಥಿಂಕಿಂಗ್ ಆಫ್ ದ ಸೇಮ್ ಥಿಂಗ್. ಒಂದು ಚಿಕ್ಕ ಲೈಟ್ ವೆಯ್ಟ್ ಆಫ್ ರೋಡ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಕಲಿತು ಅದನ್ನೇ ನಿಮಗೆ ಆ್ಯಕ್ಚುಲಿ ದೊಡ್ಡ ಬೈಕಿಗೆ ಅಪ್ಲೈ ಮಾಡ್ಬೋದು. ದ ಲರ್ನಿಂಗ್ ಈಸ್ ದ ಕೀ. ಅದನ್ನ ಒಂದು ಸಲ ಕಲಿತ್ರೆ ಅಡ್ವೆಂಚರ್ ಇದೆಲ್ಲ ದೆನ್ ಯು ಕ್ಯಾನ್ ಪ್ರಾಬ್ಲಿ ಗೋ ಫಾರ್ ಅಪ್ಗ್ರೇಡ್ ಆ ಥರ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಟ್ ಆಲ್ ದ ಟೈಮ್ ನಿಮ್ಗೊಂದು ಈ ಥರ ಬೈಕನ್ನು ನೀವು ಇಟ್ಕೊಂಡ್ರೆ ಇದು ನಿಮಗೆ ಯಾವಾಗಲೂ ಆ್ಯಕ್ಚುಲಿ ಇಲ್ ಆಲ್ವೇಸ್ ಬಿ ಯೂಸ್ಫುಲ್, ಎಸ್ಪೆಷಲಿ ಫಾರ್ ದ ಟ್ರೈಲ್ಸ್ ಆಫ್ ರೋಡ್ಸು ಅದು ಇದಕ್ಕೆಲ್ಲ. ಇಲ್ಲೊಂದು ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇಂಜಿನ್ ಪ್ರೊಟೆಕ್ಟ್ ಮಾಡೋಕ್ಕೆ. ಅದು ಏನಾಗುತ್ತೆ ಅಂದರೆ ಈವನ್ ಇಫ್ ಅದು ಕೆಳಗಡೆ ತಾಗೋದಿಲ್ಲ ಅಂದರೂ ಆಫ್ ರೋಡಲ್ಲಿ ನೀವು ಹೋಗ್ತಾ ಇರೋವಾಗೆಲ್ಲ ಈ ಕಲ್ಲೆಲ್ಲ ಆಲ್ಮೋಸ್ಟ್ ರಟ್ಟೋ ಚಾನ್ಸಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಆ್ಯಕ್ಚುಲಿ ಆ ಬ್ಯಾಶ್ ಪ್ಲೇಟ್ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ವಿತ್ ಈವನ್ ಇಫ್ ಯು ಸೀನ್ ಇದು ನಿಮ್ಮದು ಫ್ರಂಟ್ ಸಸ್ಪೆನ್ಷನಲ್ಲಿ ಆ್ಯಕ್ಚುಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು 4 ಬೂಟ್ ಅಂತ ಕೊಡ್ತಾರೆ ಈ ಪಾರ್ಟ್. ಸೊ ಇದು ಆ್ಯಕ್ಚುಲಿ ಒಂಥರ ಲೈಕ್ ನಿಮಗೆ ನನ್ನ ಒಂದು ಅಡ್ವೆಂಚರ್ ನೋಡಿದರೆ ನಾನು ಅದರಲ್ಲಿ ಒಂದು ಸಪ್ರೇಟ್ ಕವರ್ ಹಾಕ್ಸಿದ್ದೆ ಇದಕ್ಕೆ, ಅದೆಲ್ಲ ಅಂದರೆ ಅದರಲ್ಲಿ ಇದೆಲ್ಲ ಸ್ಟಾಕಲ್ಲೇ ಬರುತ್ತೆ ನಿಮಗೆ. ಅದೇ ಏನಂತ ಹೇಳಿದರೆ ಲೈಕ್ ಸಾಲ್ ಲೈಕ್ ಸ್ಮಾಲ್ ಥಿಂಗ್ಸ್, ಏನು ಪ್ರಾಬ್ಲಿ ಜಾಸ್ತಿ ಕಾಸ್ಟ್ ಎಲ್ಲ ಆಗಲಿಕ್ಕಿಲ್ಲ, ಬಟ್ ಸ್ಟಿಲ್ ಸ್ಮಾಲ್ ಥಿಂಗ್ಸ್. ಬಟ್ R&D ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಹೇಳಿದ್ರೆ ಈ ಬೈಕಲ್ಲಿ, ಎಸ್ಪೆಷಲಿ ಫಾರ್ ದ ಆಫ್ ರೋಡ್ ಪಾರ್ಟ್ಸ್ ಟ್ರೈಲ್ಸ್ ಪಾರ್ಟ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈವನ್ ಲೈಕ್ ಸ್ಮಾಲ್ ಥಿಂಗ್ಸ್ ಲೈಕ್ ಅದೇ ನಾನು ಹೇಳಿದೆ 4 ಬೂಟು ಅಥವಾ ಎಲ್ಲ ಬ್ಯಾಶ್ ಪ್ಲೇಟ್ ಅಥವಾ ಎಲ್ಲ ಈವನ್ ದ ಫುಟ್ ಪೆಗ್ಸ್ ಎಲ್ಲ ಒಂಥರ ನಿಮಗೆ ಪ್ರಾಪರಾಗಿ ಅಡ್ವೆಂಚರ್ಗೆ ಏನು ಇದು ಮಾಡಬೇಕು ಅದೇ ಥರ ಆ್ಯಕ್ಚುಲಿ ಅವರು ಡಿಸೈನ್ ಮಾಡಿದ್ದಾರೆ. ಅಲಾಂಗ್ ವಿತ್ ನಿಮಗೆ ಆಫ್ ರೋಡ್ಗೆ ಅಂತ ಮಾಡಿರೋದಿದ್ರು ಅಲಾಂಗ್ ವಿತ್ ದ್ಯಾಟ್ ಹೀರೋ ಮೋಟರ್ ಸ್ಪೋರ್ಟ್ಸ್ ಅವರು ಈವನ್ ನಿಮಗೆ ಆಕ್ಸೆಸರೀಸ್ ಆ್ಯಕ್ಚುಲಿ ಇದರೊಟ್ಟಿಗೆ ನಿಮಗೆ ಆಪ್ಷನ್ಸ್ ಕೊಡ್ತಾರೆ. ಟ್ಯಾಂಕ್ ಬ್ಯಾಗ್ ಆಪ್ಷನ್ ಇದೆ, ಟೇಲ್ ಬ್ಯಾಗ್ ಆಪ್ಷನ್ ಇದೆ, ಈವನ್ ಅವ್ರದ್ದು ಮೋಟೋಕ್ರಾಸ್ ಹೆಲ್ಮೆಟ್ಸ್ ಕೂಡ ಇದೆ. ಸೀಟ್ ಕವರಲ್ಲೇ ಆಲ್ಮೋಸ್ಟ್ ನಿಮಗೆ 4 ಟೈಪ್ ಇದೆಲ್ಲ ಬರುತ್ತೆ. ಈವನ್ ಅವ್ರದ್ದೇ ಮೊಬೈಲ್ ಹೋಲ್ಡರ್ ಕೂಡ ಬರುತ್ತೆ. ಸೊ ಈ ಬೈಕನ್ನು ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದರೆ ನಾನು ಆಲ್ಮೋಸ್ಟ್ ಇಲ್ಲಿ ನಿಂತರೆ ನೋಡಿ ಎಲ್ಲಿವರೆಗೆ ಬರುತ್ತೆ, ಆಲ್ಮೋಸ್ಟ್ ಇಲ್ಲಿವರೆಗೆ ಬರುತ್ತೆ. ಇದು ಏನಕ್ಕಂತ ಹೇಳಿದರೆ ಈ ಬೈಕಲ್ಲಿ ಇದು ರ್ಯಾಲಿ ಕಿಟ್ ಆ್ಯಕ್ಚುಲಿ ಫಿಟ್ ಮಾಡಿದ್ದಾರೆ. ಸೊ ರ್ಯಾಲಿ ಕಿಟ್ಟಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದರೆ ಇದು ಆ್ಯಕ್ಚುಲಿ ಸ್ಟಾಕ್ ಟೈರ್ಸ್ ಇದೆ. ಐ ಮೀನ್ ಲೈಕ್ 3 ಟೈಪ್ಸ್ ಆಫ್ ಕಿಟ್ ಬರುತ್ತೆ. ಒಂದು ಟೈರ್ ಕಿಟ್ ಬರುತ್ತೆ, ಸಸ್ಪೆನ್ಷನ್ ಕಿಟ್ ಬರುತ್ತೆ, ಇನ್ನೊಂದು ಎರ್ಗೊನಾಮಿಕ್ಸ್ ಕಿಟ್ ಅಂತೇಳಿ ಬರುತ್ತೆ. ಸೊ ಟೋಟಲಲ್ಲಿ ಏನೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳಿದರೆ ರ್ಯಾಲಿ ಕಿಟ್ಟಲ್ಲಿ ದ ಫ್ರಂಟ್ ಟೈರ್ ಸ್ಟಾಕಲ್ಲಿ ಬರೋದು ಸಿಯಟ್ ಗ್ರಿಪ್ ಎಕ್ಸೆಲ್ ಬರುತ್ತೆ. ಅದೇ ನಿಮಗೆ ರ್ಯಾಲಿ ಕಿಟ್ಟಲ್ಲಿ ನಿಮಗೆ ಮ್ಯಾಕ್ಸಿಸ್ ಟೈರ್ ಬರುತ್ತೆ, ಅದು ಫುಲ್ ಬಟನ್ ಇರುತ್ತೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ. ಸೊ ಅದು ಮತ್ತು ಫ್ರಂಟ್ ಮತ್ತು ಬ್ಯಾಕ್ ರೇರ್ ಸಸ್ಪೆನ್ಷನ್ ಎರಡೂ ಚೇಂಜ್ ಮಾಡ್ತಾರೆ. ಅದೇ ನಾನು ಆಗ ಟ್ರಾವೆಲ್ ಹೇಳಿದೆ, ಲಾಂಗ್ ಟ್ರಾವೆಲ್. ಸೊ ಎರಡೂ ಚೇಂಜ್ ಆಗುತ್ತೆ. ಆಮೇಲೆ ನಿಮಗೆ ಈವನ್ ದ ಗೇರ್ ಪೆಡಲ್ ಚೇಂಜ್ ಆಗುತ್ತೆ, ಇದರಲ್ಲಿ ಕಡಿಮೆ ಇದೆ. ಯೂಶಲಿ ನೀವು ಶೂಸ್ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಉದ್ದಕ್ಕಿರೋದು ಬೇಕಾಗುತ್ತೆ. ಆಮೇಲೆ ಈವನ್ ಸೀಟ್ ಕೂಡ ಒಂಥರ ನಿಮಗೆ ಈ ಬೆಂಚ್ ಟೈಪ್ ಸೀಟ್ ಅಂತ ಹೇಳ್ತಾರೆ. ಇಷ್ಟೆಲ್ಲ ಚೇಂಜ್ ಮಾಡಿದಾಗ ಆಲ್ಮೋಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಆಲ್ಮೋಸ್ಟ್ 275 mm ವರೆಗೆ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಸೈಡ್ ಸ್ಟ್ಯಾಂಡ್ ಬೇರೆ ಕೊಡ್ತಾರೆ. ಸೊ ಅದೆಲ್ಲ ನಿಮಗೆ ರ್ಯಾಲಿ ಕಿಟ್ ನಿಮಗೆ ಬೇಕಾದ್ರೆ ಸಪ್ರೇಟಾಗಿ ಬೈ ಮಾಡ್ಬೋದು ಅಥವಾ ಎಂಟೈರ್ ಕಿಟ್ ಸಮೇತ ಒಟ್ಟಿಗೆ ತಗೋಬೋದು, ಆ ಆಪ್ಷನ್ ಕೂಡ ಕೊಡ್ತಾರೆ. ಓಕೆ, ಫೈನಲ್ ಆಗಿ ನೀವು ತಗೋಬೇಕಾ ಈ ಬೈಕು ಅಂತ ನನಗೇನು ಅನ್ನಿಸುತ್ತೆ, ನಾನು ಯೂಶಲಿ ಯಾವುದೇ ಬೈಕ್ ಅಥವಾ ಯಾವುದೇ ಇದು ಅನ್ಲೆಸ್ ನನಗೆ ನಿಜವಾಗಿ ಅದರ ಬಗ್ಗೆ ಫೀಲ್ ಆಗಿಲ್ಲ ಅಂತ ಹೇಳಿದರೆ ನಾನು ಯಾರಿಗೆ ಆ್ಯಕ್ಚುಲಿ ಸಜೆಸ್ಟ್ ಮಾಡೋಕ್ಕೂ ಹೋಗಲ್ಲ.
ಆಲ್ ದ ಬೈಕ್ಸ್ ನಾನು ಪ್ರೀವಿಯಸ್ಲಿ ಯಾರಿಗೆಲ್ಲ ಸಜೆಸ್ಟ್ ಮಾಡ್ತೀನಿ, ಇಟ್ಸ್ ಆಲ್ ಬಿಕಾಸ್ ಆಫ್ ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ದರೆ ಮಾತ್ರ ನಾನು ಆ್ಯಕ್ಚುಲಿ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಸೊ ಫಾರ್ ಮೀ ನನಗೆ ಆ್ಯಕ್ಚುಲಿ ಐ ಆಮ್ ಲೈಕ್ ಸೂಪರ್ ಹ್ಯಾಪಿ ವಿತ್ ದಿಸ್ ಬೈಕ್. ನನಗಂತೂ ಸಖತ್ ಖುಷಿಯಾಗಿತ್ತು. ಎಸ್ಪೆಷಲಿ ನಿನ್ನೆ ಆಫ್ ರೋಡ್ ಎಲ್ಲ ಹೋದಾಗ ಎಷ್ಟು ಎಫರ್ಟ್ಲೆಸ್ ಆಗಿ ಹೋಗಿತ್ತು ಅಂತ ಹೇಳಿದ್ರೆ ಐ ಆಮ್ ಲೈಕ್ ಸೂಪರ್ ಹ್ಯಾಪಿ. ಅಂದರೆ ಈ ಬೈಕಲ್ಲಿ ರಿಯಲಿ ಇಂಟ್ರೆಸ್ಟ್ ಇರೋರಿಗೆ ಆಲ್ವೇಸ್ ಟೆಸ್ಟ್ ರೈಡ್ ಮಾಡಿ, ನಿಮ್ಮದು ಒಂದು ಲಿಸ್ಟ್ ಮಾಡಿ, ಯಾವುದೇ ಎಲ್ಲ ನಿಮ್ಮದು ಯೂಶ್ವಲ್ ನಿಮ್ಮ ಬೈಕಲ್ಲಿ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಚೆಕ್ ಮಾಡಿ, ಅದರಲ್ಲಿ ಎಷ್ಟು ನಿಮಗೆ ಟಿಕ್ ಇದು ಎಲ್ಲ ಫುಲ್ಫಿಲ್ ಮಾಡುತ್ತೆ ಅಂತ. ಫಾರ್ ಮೀ ನನಗೆ ಆಲ್ಮೋಸ್ಟ್ 98% ಇದು ಎಲ್ಲ ಫಿಲ್ ಮಾಡುತ್ತೆ. ನನಗೆ ಆ್ಯಕ್ಚುಲಿ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಹೀರೋ ಮೋಟೋಸ್ಪಾರ್ಟ್ ಡೀಲರ್ಶಿಪ್ ಹತ್ರ ಹೋಗಿ ಇದರ ಟೆಸ್ಟ್ ರೈಡ್ ಮಾಡಿ ನಿಮಗೆ ಆ್ಯಕ್ಚುಲ್ ಫೀಲ್ ಗೊತ್ತಾಗುತ್ತೆ ನಿಮಗೆ ಈ ಬೈಕ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಟೇಕ್ ಇಟ್ ಫಾರ್ ಲೈಕ್ ಸ್ವಲ್ಪ ಆಫ್ ರೋಡ್ ಇರೋದ್ರಲ್ಲೆಲ್ಲ ಸ್ವಲ್ಪ ತಗೊಂಡೋಗಿ ಆವಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಈ ಬೈಕಿದು ಕೆಪಾಸಿಟಿ ಇದೆಲ್ಲ. ಎನಿವೇ ಥ್ಯಾಂಕ್ಸ್. ಹೋಪ್ಫುಲಿ ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಅಫ್ಕೋರ್ಸ್ ಡೂ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಆಮೇಲೆ ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನೆಲ್ಗೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಿತ್ ದ್ಯಾಟ್ ಐ ಥಿಂಕ್ ನಮ್ಮದು ಇವತ್ತು ಎಲ್ಲ ಈ ಟ್ರೈಲ್ ಎಲ್ಲ ಮುಗೀತು. ಇನ್ನು ಆಲ್ಮೋಸ್ಟ್ ವಾಪಸ್ ಹಿಂದೆ ಹೋಗಿ ನಮ್ಮ ಮಂಗಳೂರಿಗೆ ರೀಚ್ ಆಗೋದು. ಓಕೆ, ಬೈ ದ ವೇ ನೆಕ್ಸ್ಟ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ನಮ್ಮದು ಎಲ್ಲ ಎಂಟೈರ್ ರೈಡ್ ಇದೆಲ್ಲ ಡೀಟೇಲ್ಸ್ ಫುಲ್ಲಾಗಿ ಹಾಕಿರ್ತೀನಿ. ಇದು ರಿವ್ಯೂ ಆ್ಯಕ್ಚುಲಿ ಸ್ವಲ್ಪ ಸ್ಮಾಲ್ ಶಾರ್ಟ್ ಡ್ಯೂರೇಷನ್ ಇಡೋಕ್ಕೋಸ್ಕರ ಆಲ್ಮೋಸ್ಟ್ ಹೈಲೈಟ್ಸ್ ಮಾತ್ರ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಂಟೈರ್ ಟ್ರೈಲ್ ಬಗ್ಗೆ ಎಲ್ಲ ಇರುತ್ತೆ. ಸೊ ಪ್ಲೀಸ್ ವಾಚ್ ಔಟ್ ಫಾರ್ ದ್ಯಾಟ್ ಆಲ್ಸೋ.